ಪುತ್ತೂರಿನ ಇತಿಹಾಸ ಪ್ರಸಿದ್ಧ ಮಹಾಲಿಂಗೇಶ್ವರ ದೇವಸ್ಥಾನ ಇಂದು ಒಂದು ಭಾವನಾತ್ಮಕ ಕ್ಷಣಕ್ಕೆ ಸಾಕ್ಷಿಯಾಯಿತು. ನ್ಯಾಯಕ್ಕಾಗಿ ಹೋರಾಡ್ತಾ ಇರುವಂತಹ ಸಂತ್ರಸ್ತೆ ಮತ್ತು ಆಕೆಯ ಕುಟುಂಬ ಇಂದು ದೇವರ ಸನ್ನಿಧಿಯಲ್ಲಿ ನಿಂತು ಕಣ್ಣೀರಿಟ್ಟಿರುವಂಥದ್ದು. ಆದರೆ ಈ ನಡುವೆ ಹಬ್ಬಿರುವ ಒಂದು ದೊಡ್ಡ ಗೊಂದಲಕ್ಕೆ ಸಂತ್ರಸ್ತೆಯ ತಾಯಿ ಈಗ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಅಷ್ಟಕ್ಕೂ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಇವತ್ತು ನಡೆದಿದ್ದಾದರೂ ಏನು ಎಲ್ಲವನ್ನ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಪುತ್ತೂರು ಲವ್ ಸೆಕ್ಸ್ ದೋಖಾ ಪ್ರಕರಣದ ಸಂತ್ರಸ್ತ ಕುಟುಂಬ ಅಂತ ಹೇಳಿಕೊಳ್ಳುವಂತಹ ಕುಟುಂಬದ ಸಂತ್ರಸ್ತೆಯ ತಾಯಿಯವರು ಮೊನ್ನೆ ದಿವಸ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತನ್ನು ಹೇಳಿದರು. ದೇವಸ್ಥಾನದ ಕೋಡಿ ಮರದ ಅಡಿಯಲ್ಲಿ ನ್ಯಾಯವನ್ನು ಕೇಳ್ತೇವೆ ಎನ್ನುವಂತಹ ಮಾತು ದೊಡ್ಡ ವಿವಾದವನ್ನು ಸೃಷ್ಟಿ ಮಾಡಿತು. ನಂತರ ಹಲವು ಪತ್ರಿಕಾಗೋಷ್ಠಿಗಳು ಈ ಎಡೆಯಲ್ಲಿ ನೋಡಲಿಕ್ಕೆ ಸಾಧ್ಯ ಆಗಿತ್ತು. ಸೊ ಈ ಒಂದು ಪ್ರಕರಣದಲ್ಲಿ ನ್ಯಾಯದ ನಿರೀಕ್ಷೆಯಲ್ಲಿರುವಂತಹ ಸಂತ್ರಸ್ತೆ ಮತ್ತು ಆಕೆಯ ಮನೆಯವರು ಇಂದು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿದರು. ದೇವರಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ ಕುಟುಂಬಸ್ಥರು ತಮಗೆ ಎದುರಾಗಿರುವ ಸಂಕಷ್ಟದಿಂದ ಪಾರು ಮಾಡುವಂತೆ ಮೊರೆ ಇಟ್ಟರು. ದೇವಸ್ಥಾನದ ಧ್ವಜಸ್ತಂಭದ ಬಳಿ ಸಂತ್ರಸ್ತೆ ಕುಟುಂಬ ಪ್ರತಿಭಟನೆ ನಡೆಸುತ್ತಾರೆ ಎನ್ನುವಂತಹ ಸುದ್ದಿಗಳು ಹರಿದಾಡಿದವು. ಆದರೆ ಇದನ್ನು ಸಂತ್ರಸ್ತೆ ತಾಯಿ ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ. ನಾವು ಧ್ವಜಸ್ತಂಭದ ಕೆಳಗಡೆ ಪ್ರತಿಭಟನೆ ನಡೆಸ್ತೇವೆ ಅಂತ ಹೇಳಲಿಲ್ಲ, ಬದಲಾಗಿ ದೇವರಲ್ಲಿ ನಮ್ಮ ನೋವನ್ನು ತೋಡಿಕೊಳ್ಳಲು ಬರ್ತೇವೆ ಅಂತ ಹೇಳಿದರು. ಆದರೆ ಅದನ್ನು ಜನ ತಿರುಚಿದ್ದಾರೆ ಎನ್ನುವಂತಹ ಒಂದು ಮಾತನ್ನು ಸಂತ್ರಸ್ತೆಯ ತಾಯಿ ಹೇಳಿರುವಂಥದ್ದು. ನಾವು ಧರ್ಮದ ಹಾದಿಯಲ್ಲಿ ನಡೆಯುವವರು, ನಮಗೆ ನ್ಯಾಯ ಸಿಗಬೇಕು, ಅದಕ್ಕಾಗಿಯೇ ದೇವಸ್ಥಾನದ ತಂತ್ರಿಗಳನ್ನು ಭೇಟಿ ಮಾಡಿ ನಮ್ಮ ಅಳಲನ್ನು ತೋಡಿಕೊಳ್ಳಲು ನಿರ್ಧರಿಸಿದ್ದೇವೆ. ತಂತ್ರಿಗಳ ಬಳಿ ನಾವು ನ್ಯಾಯ ಕೇಳ್ತೇವೆ ಅಂತ ಭಾವುಕರಾಗಿ ನುಡಿದರು. ಮದುವೆಯಾಗುವುದಾಗಿ ನಂಬಿಸಿ ವಂಚನೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿ ವಂಚನೆಗೊಳಗಾದ ಸಂತ್ರಸ್ತೆ ತನ್ನ ಮಗು ಸಹಿತ ಸಂತ್ರಸ್ತೆಯ ತಾಯಿ, ತಂದೆ, ತಂಗಿ ಹಾಗೂ ಜಿಲ್ಲಾ ವಿಶ್ವಕರ್ಮ ಸಮಾಜದ ಪ್ರಮುಖರು ಇಂದು ಬೆಳಿಗ್ಗೆ ಪುತ್ತೂರು ಮಹಾತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನ್ಯಾಯಕ್ಕಾಗಿ ಮತ್ತು ಅನ್ಯಾಯ ಮಾಡಿದವರನ್ನ ದೇವರೇ ನೋಡಿಕೊಳ್ಳಲಿ ಎಂದು ಅರ್ಚಕರ ಮೂಲಕ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ದೇವಸ್ಥಾನದ ಧ್ವಜಸ್ತಂಭದ ಅಡಿಯಲ್ಲಿ ಪ್ರತಿಭಟನೆ ಮಾಡ್ತೇವೆ ಎನ್ನುವಂತಹ ವಿವಾದಗಳು ಸೃಷ್ಟಿಯಾದ ಬೆನ್ನಲ್ಲೇ ಮಾತನಾಡಿದಂತಹ ಸಂತ್ರಸ್ತೆಯ ತಾಯಿ, ನಾವು ಧ್ವಜಸ್ತಂಭದ ಅಡಿಯಲ್ಲಿ ಪ್ರತಿಭಟನೆ ಮಾಡುತ್ತೇವೆಂದು ಅಪಪ್ರಚಾರ ಮಾಡಿದ್ದಾರೆ. ಆದರೆ ನಾವು ಪ್ರತಿಭಟನೆ ಮಾಡುತ್ತೇವೆಂದು ಹೇಳಿಲ್ಲ, ತಂತ್ರಿಗಳ ಬಳಿ ನ್ಯಾಯ ಕೇಳುತ್ತೇನೆಂದು ಹೇಳಿದ್ದೆವು. ಆದರೆ ನಮ್ಮ ಮೇಲೆ ಅಪಪ್ರಚಾರವಾಗಿದೆ. ಅದೇ ಮಗು ಡೆಲಿವರಿಯಾದ ಮರುದಿನವೇ ಜಗನ್ನಿವಾಸರಾವ್ ಅವರು ದೇವಸ್ಥಾನಕ್ಕೆ ಬಂದರೆ ಅಪಪ್ರಚಾರ ಆಗುವುದಿಲ್ಲ. ನಾವು ಧ್ವಜಸ್ತಂಭದ ಅಡಿಯಲ್ಲಿ ಕೂತರೆ ಅದು ಅಪಪ್ರಚಾರ ಎಂದಾಗುತ್ತೆ. ಹಾಗಾಗಿ ದೇವಳಕ್ಕೆ ಬಂದು ಪ್ರಾರ್ಥನೆ ಮಾಡಿದ್ದೇವೆ ಅಂತ ಸಂತ್ರಸ್ತೆಯ ತಾಯಿ ತಿಳಿಸಿರುವಂಥದ್ದು. ಪ್ರಾರ್ಥನೆಯ ಬಳಿಕ ದೇವಳದ ಕೆರೆಯ ಬಳಿ ಕಟ್ಟೆಯ ಕಲಶ ಪೂಜೆ ಸಂದರ್ಭ ಕೂಡ ಉಪಸ್ಥಿತರಿದ್ದರು. ಪುತ್ತೂರು ಲವ್ ಸೆಕ್ಸ್ ದೋಖಾ ಪ್ರಕರಣದಲ್ಲಿ ಒಂದೆಡೆ ಕಾನೂನು ಹೋರಾಟ ನಡೀತಾ ಇದ್ರೆ, ಇನ್ನೊಂದೆಡೆ ದೈವಿಕ ನ್ಯಾಯದ ಮೇಲೆ ನಂಬಿಕೆ ಇಟ್ಟು ಆ ಕುಟುಂಬ ಮಹಾಲಿಂಗೇಶ್ವರನ ಪಾದಕ್ಕೆ ಶರಣಾಗಿರುವಂಥದ್ದು. ಸುಳ್ಳು ಸುದ್ದಿಗಳು ಹಬ್ಬುತ್ತಿರುವ ಈ ಸಮಯದಲ್ಲಿ ತಾಯಿ ನೀಡಿದ ಈ ಸ್ಪಷ್ಟನೆ ಅತ್ಯಂತ ಮಹತ್ವವನ್ನು ಪಡ್ಕೊಳ್ಳಿಕ್ಕಿದೆ. ಈ ಮೊದಲು ಇದೇ ವಿಚಾರದಲ್ಲಿ ಶೈವ ಕ್ಷೇತ್ರ ಸಂರಕ್ಷಣಾ ವೇದಿಕೆ ಕೂಡ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ಸಮಿತಿಗೆ ಪತ್ರವನ್ನ ಬರೆದಿತ್ತು. ಅಂದರೆ ಪುತ್ತೂರು ಲವ್ ಸೆಕ್ಸ್ ದೋಖಾ ಪ್ರಕರಣದಲ್ಲಿ ಆರೋಪವನ್ನು ಎದುರಿಸ್ತಾ ಇರುವಂತಹ ಕೃಷ್ಣ ಜೇರಾವ್ ಮತ್ತು ಕುಟುಂಬಕ್ಕೆ ಆ ಒಂದು ದೇವಸ್ಥಾನದಲ್ಲಿ ಪ್ರಾತಿನಿಧ್ಯತೆಯನ್ನು ಕಲ್ಪಿಸಬಾರ್ದು, ಆ ಒಂದು ದೇವಸ್ಥಾನದ ಆಚಾರ ವಿಚಾರಗಳಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಅವರಿಗೆ ಅವಕಾಶವನ್ನು ಕೊಡಬಾರ್ದು ಎನ್ನುವಂತಹ ವಿನಂತಿಯನ್ನು ದೇವಸ್ಥಾನದೊಂದಿಗೆ ಮಾಡಿಕೊಂಡಿತ್ತು. ಎಲ್ಲಾದರೂ ಈ ಒಂದು ಮಾತಿಗೆ ತಪ್ಪಿದರೆ ಕಾನೂನು ಹೋರಾಟವನ್ನು ಮಾಡ್ತೇನೆ ಅಂತ ಕೂಡ ಶೈವ ಕ್ಷೇತ್ರ ಸಂರಕ್ಷಣಾ ವೇದಿಕೆಯ ಸಂಸ್ಥಾಪಕ ಶ್ರೀನಾಥ್ TS ಸುಬ್ರಹ್ಮಣ್ಯ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ರು. ಎಲ್ಲ ಆಗು ಹೋಗುಗಳನ್ನ ಗಮನಿಸ್ತಾ ಹೋದರೆ ಪ್ರೀತಿಸಿ
ವಂಚನೆ ಮಾಡಿದ ಪ್ರಕರಣದಲ್ಲಿ ಕೃಷ್ಣ ಜಯರಾವ್ ಮತ್ತು ಕುಟುಂಬವನ್ನು ದೂರ ಇಡಲು ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಸಮಿತಿಗೆ ಇಷ್ಟ ಇಲ್ಲದಂತೆ ಕಾಣಿಸ್ತಾ ಇದೆ. ಯಾಕಂದರೆ ದಿನನಿತ್ಯ ಒಂದಲ್ಲ ಒಂದು ಕಾರ್ಯಕ್ರಮಗಳಿಗೆ ಶಾಸಕರ ಜೊತೆ ಸಮಿತಿಯ ಅಧ್ಯಕ್ಷರ ಜೊತೆ ಜಗನ್ನಿವಾಸ ರಾವ್ ಅವರು ಕೂಡ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇರುವಂಥದ್ದು. ಸೊ ಇದೇ ಸಂತ್ರಸ್ತೆ ಕುಟುಂಬದ ಕೆಂಗಣ್ಣಿಗೆ ಕಾರಣ ಆಗಿರುವಂಥದ್ದು. ಸೊ ಈ ಒಂದು ಪ್ರಕರಣ ಸಾಮಾಜಿಕ ವಲಯದಲ್ಲಿ ಕೂಡ ಬಿಸಿ ಚರ್ಚೆಯನ್ನ ಮಾಡ್ತಾ ಇರುವಂಥದ್ದು. ಆರೋಪವನ್ನ ಎದುರಿಸ್ತಾ ಇರುವಂತಹ ಓರ್ವ ವ್ಯಕ್ತಿ ಅಥವಾ ಕುಟುಂಬ ಪವಿತ್ರವಾದಂತಹ ಸ್ಥಳವನ್ನ ಅಪವಿತ್ರ ಮಾಡುವುದು ಎಷ್ಟು ಸರಿ ಎನ್ನುವುದು ಇವಾಗ ಸಾಮಾಜಿಕ ವಲಯದಲ್ಲಿ ಭಕ್ತರ ಪ್ರಶ್ನೆ. ಸೊ ಸ್ನೇಹಿತರೆ, ಈ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ನಿಮಗೆ ಏನನ್ನಿಸ್ತಾ ಇದೆ? ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಸರಿಯಾದ ರೀತಿಯಲ್ಲಿ ಆ ವಿಷಯಗಳು ನ್ಯಾಯಯುತವಾಗಿ ಒದಗಿಸಿಕೊಂಡು ನಿಮ್ಮ ಮನಸ್ಸಂಕಲ್ಪದ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನೆರವೇರಿ ಉತ್ತರೋತ್ತರವಾಗಿ ಆ ನ್ಯಾಯ ಒದಗಿ ಪರಿಪೂರ್ಣ ಅನುಗ್ರಹವನ್ನು ಸಾಫಲ್ಯತೆಯನ್ನು ಶ್ರೀರಕ್ಷ ಮೂಲಕ ಅನುಗ್ರಹಿಸಲಿದ್ದೇವೆ.